ಹಲೋ ಹಾಯ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾನು ವರ್ಕಿಗೆ ರೆಡಿಯಾಗಿದ್ದೆ. ಸರಿ, ನಾನು ಡಯಟ್ ಮಾಡ್ತಾಯಿದ್ದೀನಲ್ವಾ, ಇವಾಗಿಂದ ಸ್ಟ್ರಿಕ್ಟಾಗಿ ಸ್ಟೆಪ್ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನ ತಂದಿದ್ದೆ, ನೆನ್ನೆ ವೀಡಿಯೋದಲ್ಲಿ ನೋಡಿರ್ತೀರ. ಇದನ್ನ ತೊಗೊಬಂದಿದ್ದೀನಿ. ಇದನ್ನ ಇವಾಗ ಹಾಲಲ್ಲಿ ಹಾಕ್ಕೊಂಡು ತಿಂತೀನಿ ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಇರೋದ್ರಿಂದ ನಾವು ಬೇರೆ ಏನು ಆ್ಯಡ್ ಮಾಡ್ಕೋಬೇಕು ಅಂತ ಇಲ್ಲ. ಬೇಕಾದ್ರೆ ನಾವು ಫ್ರೆಶ್ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ಹಂಗೆ ಒಂಥರ ತಿನ್ನೋಕ್ಕೆ ಸಪ್ಪೆ ಸಪ್ಪೆ ಇರುತ್ತೆ ಅಲ್ವಾ. ನಾನು ಹನಿ ಕೂಡ ಹಾಕ್ಕೊಳ್ಳಲ್ಲ ಇದಕ್ಕೆ. ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ಬರುತ್ತೆ ನೋಡಿ. ಸ್ವಲ್ಪ ಹೊತ್ತು ಹಿಂಗೆ ನೆನೆ ಹಾಕಿಡ್ತೀನಿ ನಾನು. ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಸ್ವಲ್ಪ ತಿಟ್ಟಾಗ ಬಿಸಿ ಹಾಲಲ್ಲಿ. ನನಗೆ ಫ್ರೂಟ್ಸ್ ಏನೂ ಇರಲಿಲ್ಲ, ಬನಾನಾ ಇತ್ತು. ಬನಾನಾನ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು. ಈಗ ಬನಾನಾ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆ ತಿನ್ನೋಕ್ಕೆ. ಏನಮ್ಮ ಇವತ್ತು ಫುಲ್ ರೆಡ್ ಆಗಿಬಿಟ್ಟಿದ್ಯಾ? ಹಂಗೆಲ್ಲ ಇವತ್ತಿಂದನೇ ಫುಲ್ ರೆಡ್. ಐ ಆಮ್ ಡೇಂಜರ್ ಫೇಲ್. ಓಕೆ. ಓಂ ಶಕ್ತಿಗೆ ಹೋಗ್ತಿರೋದು ನಾಳೆ. ಇವಾಗ ರೆಡ್. ಇವತ್ತೇ ಶುಕ್ರವಾರ ಅಲ್ಲ? ಬಳೆ ನೋಡಿ ಫ್ರೆಂಡ್ಸ್, ಬಳೆ ಶುಕ್ರವಾರ ಅಲ್ಲ? ಎಷ್ಟು ಹಿಂಗಿದೆ ನೋಡಿ. ಅದಕ್ಕೆ ಇವತ್ತಿಂದನೇ ಮಹಾಲಕ್ಷ್ಮಿ ಆಗಿ ಮನೆಯಿಂದ ಹೋಗ್ತಾ ಇದೀವಿ. ಓಂ ಶಕ್ತಿ ತಾಯಿಗೆ ಕೆಂಪು ಅಂದರೆ ತುಂಬ ಇಷ್ಟ. ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮಮ್ಮ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ. ಬಾಯ್ ಮಾಡಮ್ಮ. ಬಾಯ್. ಮಂಡೇ ಮಾರ್ನಿಂಗ್ ಸಿಗುತ್ತೆ ನಮ್ಮಮ್ಮ. ನಾನು ವರ್ಕ್ಗೆ ಹೊರಟೆ. ನಿನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ. ನಾನಿವಾಗ ನಮ್ಮ ಮನೆಗೆ ಬಂದೆ. ನನ್ನ ಬ್ಯಾಗ್ ಇಲ್ಲ, ಬಿಟ್ಟು ಹೋಗಿದ್ನಲ್ಲ. ಸೊ ವರ್ಕ್ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೇಕಿತ್ತು. ಅದಕ್ಕಾಗಿ ನಮ್ಮ ಮನೆಗೆ ಅಲ್ಲಿಂದ ಇಲ್ಲಿ ಬಂದೆ. ಇವಾಗ ಇಲ್ಲಿಂದ ನಾವು ವರ್ಕ್ಗೆ ಹೊರಡಬೇಕು. ನೋಡೋಣ ಯಾರ್ಯಾರು ಆ್ಯಕ್ಟರ್ಸ್ ಬರ್ತಾರೆ ಇವತ್ತು ಅಂತ. ಅವ್ರ ಜೊತೆ ಆದರೆ ವ್ಲಾಗ್ ಮಾಡೋಣ. ಓಕೆನಾ? ಟಾಟಾ. ಅಲ್ಲೋಗಿ ಮೀಟ್ ಮಾಡೋಣ. ಲೊಕೇಶನ್ ರೀಚ್ ಆಗಿದ್ದೀನಿ. ಇದು ಒಂದು ಸ್ಕೂಲ್. ಈ ಸ್ಕೂಲಲ್ಲೇ ಶೂಟ್ ಮಾಡೋದಂತೆ. ಇಲ್ಲೇ ಮೇಕಪ್ ರೆಡಿ ಮಾಡೋರ್ಗೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ನೋಡಬೇಕು ಏನಾಗುತ್ತೆ ಮುಂದಕ್ಕೆ. ಇಲ್ಲೇ ರೆಡಿ ಮಾಡ್ತಾರೆ, ಇಲ್ಲೇ ಶೂಟ್ ಮಾಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನೋ ಐಡಿಯಾ. ನೋಡೋಣ ಆಮೇಲೆ ಏನಾಗುತ್ತೆ. ಬನ್ನಿಲ್ಲ, ಹತ್ರ ಬನ್ನಿ. ಏನಾಗುತ್ತೆ ಫೋನ್ ನೋಡಿದ್ರೆ? ಹೌದಾ, ಸೂಪರ್. ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಮ್ಯಾಮ್ ಹೇಳ್ಕೊಟ್ರಾ? ಹೌದು, ಮಕ್ಕಳಿಗೆ ಈ ಥರನೇ ಸ್ಕೂಲಲ್ಲಿ ಟೀಚ್ ಮಾಡಬೇಕು. ಟೀಚರ್ಸು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚಿಕ್ಕದಾಗಿದ್ದರೂ ಈ ಸ್ಕೂಲಲ್ಲಿ ಸ್ವಲ್ಪ ಸ್ಟ್ರಿಕ್ಟು ಅದೆಲ್ಲ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಈ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮುಂದೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ನೆಕ್ಸ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು. ಜಾಸ್ತಿ ಜನ ಮಕ್ಕಳಿರಲಿಲ್ಲ, ಎಲ್ಲರೂ ಹೋಗಿಬಿಟ್ಟಿದ್ರು. ಇವರಿಬ್ಬರೇ ಇದ್ದರು. ಹಾಗಾಗಿ ನನ್ನ ಜೊತೆ ಸ್ವಲ್ಪ ಹೊತ್ತು ಕಂಪ್ನಿ ಕೊಟ್ಟರು ಹೀರೋಯಿನ್ ಬರೋ ಗಂಟ. ವರ್ಕ್ ಎಲ್ಲ ಮುಗ್ದಿತ್ತು. ಮೇಕಪ್ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಅವ್ರದ್ದು ಸ್ವಲ್ಪ ಲೇಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ. ಅವ್ರು ಮೇಕಪ್ ಮಾಡ್ತಾಯಿದ್ರು. ಆಮೇಲೆ ನಾವು ಶೂಟಿಂಗ್ ಸ್ಪಾಟಿಗೆ ಬಂದ್ವಿ. ಅಂಕಲ್ ನಾನು ಬಂದ ತಕ್ಷಣ ಕೇರ್ ಮಾಡ್ತಾರೆ. ಅವರು ಬಾ ಯಾವಾಗಲೂ ತಿನ್ನು ಅಂತಲೇ ಹೇಳೋದು ಫಸ್ಟ್ ನನಗೆ. ಶೂಟಿಂಗ್ ನಡೀತಾ ಇದೆ ನೋಡಿ ಹೇಗೆ ನಡೀತಾ ಇದೆ ಅಂತ. ಆ ಸೀನ್ ಮಾತ್ರ ಇನ್ನೂ ಮುಗ್ದಿಲ್ಲ. ಲಾಸ್ಟ್ ಟೈಮ್ ಮಾಡ್ತಾ ಇದ್ವಲ್ಲ ಅದೇ ಮೂವಿ ಇದು. ವಿಲನ ಈ ಮೂತಿ ನೋಡಿದ್ರೆ ಎಲ್ಲರೂ ವಿಲನ್ ಥರ ಕಾಣ್ತಿತ್ತು. ಆ ಮೆಣಸಿನ್ಕಾಯಿ ತಿಂದ್ರು ಕೂಡ ಏನು ಅಂಕಲ್ ಇದು ಏನಿದ್ದಾಗಿದೆ? ಮೆಣಸಿನಕಾಯಿ ಅಂತಾರೆ ಇದನ್ನ. ಇನ್ನೇನಂತಾರೆ ಅದನ್ನ? ಒಬ್ರಿಗೆ ಅವನೇ ಏನೇನೋ ಮಾತಾಡ್ಕೊಂತಾನೆ. ಅಂಕಲ್ ಹೇಳಿ ಏನಾದ್ರು ನಿಮ್ದು, ಏನಾದ್ರು ಹೇಳಿ ಅಂಕಲ್. ಜೀವನದ ಬಗ್ಗೆ ಹೇಳಿ, ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಜೀವನನೇ ಬೇಡವಂತೆ ಅವ್ರಿಗೆ. ಇಲ್ಲ, ಇದ್ರ ಮುಂದೆ ಏನೂ ಇಲ್ಲ. ದುಡ್ಡಾ? ಜೀವನ ಅಂದ್ರೆ ದುಡ್ಡಾ? ಅಷ್ಟೇನಾ? ಎಲ್ಲ ಅಂಕಲ್ ಈಗ ಇದ್ರ ಮುಂದೆ ಏನಿಲ್ಲ. ನಿನಗೆ ವಿನಯ್ ಜೀವನ ಅಂದ್ರೆ? ಜೀವನ ಹೆಂಗ್ ಹೋಗ್ತಾ ಇದೆ ಹಂಗ ಹೋಗೋದೇ ಜೀವನ ಅಷ್ಟೇ. ಅಲ್ಲ, ಜೀವನಕ್ಕೆ ಏನ್ ಬೇಕು ನಿಮಗೆ ಮೇನ್ ಆಗಿ? ಇನ್ನೇನ್ ಬೇಕು? ದುಡ್ಡು ಇಲ್ದಲ್ಲಿ ಇನ್ನೇನು? ಬೇಡ ಬಿಡಿ ಮೇಡಮ್ ತೋರಿಸಿ. ಮೇಡಮ್ ನೈಟ್ ಇಲ್ಲ ಅವ್ರೆ, ಅದಕ್ಕೆ ತೋರಿಸ್ತಾರೆ. ಥ್ಯಾಂಕ್ ಯು. ಓಕೆ ಅಂಕಲ್, ಅಷ್ಟೇ ನಿಮ್ದು ದುಡ್ಡು ಅಷ್ಟೇ. ಜೀವನದಲ್ಲಿ ಮನುಷ್ಯನಿಗೆ ಮನಿ ಮೇಕ್ ಎನಿಥಿಂಗ್. ಪ್ರೀತಿ ವಿಶ್ವಾಸ ಅದು ನೆಕ್ಸ್ಟ್ ಅದು ಫಸ್ಟ್. ಆಮೇಲೆ ನೆಕ್ಸ್ಟ್ ವಿಟಮಿನ್ ಎಂ ಫಸ್ಟ್, ಆಮೇಲೆ ನೆಕ್ಸ್ಟ್ ವಿಟಮಿನ್ ಎಂ ಇದ್ರೆ ವಿಟಮಿನ್ ಪಿ ಬರುತ್ತೆ. ವಿಟಮಿನ್ ಎಂ ಬೇಕಾ? ವಿಟಮಿನ್ ಜಿ ಹಂಗಂದ್ರೆ ಹಂಗಂದ್ರೆ ಏನು ಅಂತ ನನಗೆ ಹೇಳಿ, ಆಮೇಲೆ ಹೇಳ್ತೀನಿ. ವಿಟಮಿನ್ ಎಂ ಅಂದ್ರೆ ಮನಿ, ಅದು ವಿಟಮಿನ್ ಅಂತೆ. ಜಿ ಅಂದ್ರೆ ಗರ್ಲ್. ಗರ್ಲ್. ಇವನಿಗಿನ್ನ ಮದುವೆ ಆಗಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರೂ ಇವ್ನಿಗೆ ಹುಡುಗಿ ಕೊಡಿ, ಚೆನ್ನಾಗಿರೋ ಹುಡುಗಿ ಬೇಕು. ಬೇಡಮ್ಮ ಮದ್ವೆನೇ ಆಗಲ್ಲ. ಇವಾಗ ತಾನೇ ಸ್ವಂತ ಮನೆ ಕಟ್ತಾ ಇದ್ದಾನೆ. ಪರವಾಗಿಲ್ಲ, ಮದ್ವೆನೇ ಆಗಲ್ಲ. ನನ್ನ ಲೈಫಾಗ ನಾನು ದಿಲ್ದಾರಾಗಿರ್ಬೇಕಷ್ಟೇ. ದೇವದಾಸ್ ಆಗ್ತಾನಂತೆ ಹಂಗಂದ್ರೆ. ನೋಡಿ, ದೇವದಾಸ್. ಟೈಮ್ಗೆ ನಮ್ಮ
ಅಂಕಲ್ ನೋಡಿ ಏನು ತಂದ್ಕೊಟ್ಟಿದ್ದಾರೆ. ಅದರೊಳಗೆ ಇಷ್ಟೇ ಇರೋದಾದ್ರೆ ಇವನು ಇದಾನಲ್ಲ ನೋಡ್ತಾ ಇದ್ದಾನೆ. ನಾನು ಇದನ್ನು ಬಿಡ ಕೊಟ್ಟರೆ ಸರಿ, ಅದು ತಿಂದರೆ ಅವ್ರ ಹೆಂಡ್ತಿನ ಬೇರೆ ಅವನೇ ಎತ್ಕೊಂಡು ಹೋಗ್ತಾನೆ ಅಂತ ಅರ್ಥ. ತಿಂದರೆ ನೀನು ಹೆಡ್ತೀನಿ ಅವನ ಎತ್ಕೊಂಡು ಹೋಗ್ತಾನೆ. ಬೇಕಾ ಬೇಕಾ ಮಾತಾಡ್ತಾರೆ ಮತ್ತೆ ಕೊಟ್ಬಿಡು ಬೇಗ ಕೊಡು ಬೇಗ. ಹೆಂಗೆ ನಮ್ಮ ಶಾಪ. ಇವಳು ರಚಿತಾ ಅವಳ ಬಿಗ್ ಬಾಸ್ ಅವ್ರದ್ದು ಇದೆ. ಇವರೇ ಉಪ್ಪಿಟ್ಟು ಮಾಡ್ತಾರವ್ರು ಇವರೇ. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಬಿರಿಯಾನಿ ಸ್ಮೆಲ್ ಬರ್ತಿದೆಯಂತೆ. ಹಾಂ ಸರಿ ಸರಿ. ನಮ್ಮ ಸೀಟಲ್ಲಿ ಇವತ್ತು ಉಪ್ಪಿಟ್ಟು ಸ್ನ್ಯಾಕ್ಸ್ಗೆ. ಗಮ್ಮು ಅಂತಿದೆ ಉಪ್ಪಿಟ್ಟು. ಇವರಂತೆ ಭಟ್ರು ಟವಲ್ ಎಗ್ಲಿಗೆ ಹಾಕೊಂಡ್ಬಿಟ್ರೆ ಭಟ್ರು ಅನ್ಕೊಂಡ್ಬಿಟ್ಟವ್ರೆ. ಬಟ್ ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲಾನು ಬಲಗೈಲಿ ಹಾಕ್ಬಿಟ್ಟಿಲ್ಲ. ಉಪ್ಪಿಟ್ಟು ರೆಡಿ. ಕಟ್ಟಕ್ಕೆ ಬಿಟ್ಟಿದ್ದಾರೆ. ಫಸ್ಟಾ ಕಾಫಿ ಬರಲಿ ಇವರು. ಬೇಡ, ಕಾಫಿ ಕುಡಿಯಲ್ವಲ್ಲ. ಬಿಸಿ ಬಿಸಿ ಉಪ್ಪಿಟ್ಟು. ನಾನು ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡು ತಿಂದ ಅಭ್ಯಾಸ. ಸಕ್ಕರೆ ಬರೋ ಗಂಟ ವೆಯ್ಟ್ ಮಾಡ್ತಾ ಇದ್ದೆ. ಅಂಕಲ್ ನೋಡಿದ್ರೆ ಸಕ್ಕರೆ ಬಿಚ್ಚಂಗೆ ಇಲ್ಲ. ಚೆನ್ನಾಗಿರುತ್ತೆ. ಖಾರ ಆದರೆ ಅಲ್ಲೇ ಊರಾಗಿದೆ. ಮೇಂಟೈನ್ ಆಗುತ್ತೆ. ಏನು ಗಂಟು ನೀನೇನೋ ಮಾಡ್ತೀಯ, ಹಾಕುವಾಗ ಎಷ್ಟು ಕಷ್ಟ ಇರ್ತದೆ ಗೊತ್ತೇ. ಬಸ್ಸು ಹಿಂಗೇನು ಸ್ವಲ್ಪ ಖಾರ ಪುಡಿ ನೋಡಿ. ಉಪ್ಪಿಟ್ಟು ತಿನ್ಕೊಂಡು ನಾನು ಹೊರಟೆ ಮನೆಗೆ. ನನ್ನ ಶೂಟಿಂಗ್ ಬೇಗ ಮುಗೀತು, ಹೀರೋಯಿನ್ ಪಾರ್ಟ್ ಇರಲಿಲ್ಲ, ಹಾಗಾಗಿ ಬೇಗ ಕಳಿಸಿದ್ರು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.